ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಮನನ್ನ ನೋಡಬೇಕು ಅಂಥೇಳಿ ಜಗತ್ತಿನ ಮೂಲೆ ಮೂಲೆಯಿಂದ ರಾಮಭಕ್ತರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ದಕ್ಷಿಣ ಭಾರತದಿಂದ ಯಾರ್ಯಾರು ಉತ್ತರ ಭಾರತಕ್ಕೆ ಅಥವಾ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೋ, ಅಯೋಧ್ಯೆಗೆ ಹೋಗ್ತಾ ಇದ್ದಾರೋ, ಅವರಿಗೆ ಒಂದು ರೀತಿಯ ಸಮಸ್ಯೆ ಅಥವಾ ಕೊರಗು ಇದ್ದೇ ಇರುತ್ತೆ. ಅಯ್ಯೋ, ನಮ್ಮ ಊಟ ಬೇರೆ, ಅವ್ರ ಊಟ ಬೇರೆ, ಹೇಗೆ ಅಡ್ಜಸ್ಟ್ ಆಗೋದು ಅಂಥೇಳಿ. ಅಂಥವರಿಗೆ ಈಗ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ರಾಮನಗರಿಯಲ್ಲಿ, ದೈವ ಭೂಮಿಯಲ್ಲಿ ಈಗ ದಕ್ಷಿಣ ಭಾರತದ ತಿಂಡಿ, ಊಟ ಎಲ್ಲವೂ ಕೂಡ ಲಭ್ಯವಿದೆ. ಎಲ್ಲಿ ಅಂತೀರಾ? ಈ ಬಗ್ಗೆ ನಮ್ಮ ಸೀನಿಯರ್ ಆಂಕರ್ ಅರುಣ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ಸೇವೆಯನ್ನ ಮಾಡುತ್ತಾ ಇದ್ದಾರೆ. ನಾನು ಇನ್ನೊಂದು ಕಡೆಗೆ ನಿಮಗೆ ತೋರಿಸ್ತೀನಿ. ನಮ್ಮ ಕರ್ನಾಟಕದಿಂದ ಬರುವಂತವರಿಗೆ ಅಲ್ಲಿಯ ತಿಂಡಿಗಳು ಬೇಕು ಅನ್ನೋದು ಬಹಳ ಮಿಸ್ ಮಾಡ್ಕೊಳ್ತಾರೆ. ಕಾರಣ ಕೆಲವರಿಗೆ ಇಲ್ಲಿಂದ ಆಗ್ ಬರೋದಿಲ್ಲ. ಪರೋಟ ಇರುತ್ತೆ, ರೋಟಿ ಇರುತ್ತೆ, ಇವೆಲ್ಲ ಆಗ್ ಬರೋದಿಲ್ಲ. ಕೆಲವರಿಗೆ ನಮ್ಮೂರಿಂದ ಇಡ್ಲಿ, ದೋಸೆ ಇವೆಲ್ಲ ಬೇಕು ಅಂತಿರ್ತಾರೆ. ಅಂತವರಿಗೆ ಒಂದು ಒಳ್ಳೆ ಜಾಗವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಾನಸ್ ಭವನ್ ಅಂತ ಹೇಳಿ. ಸೊ ಈ ಮಾನಸ್ ಭವನ್ ಒಳಗಡೆಗೆ ಹೋಗ್ತಾ ಇದ್ದೀನಿ. ಮಾನಸ್ ಭವನ ಒಳಗಡೆಗೆ ನಿಮಗೆ ದಕ್ಷಿಣ ಉಪಹಾರ ಅಂತ ಇದೆ. ಇಲ್ಲಿ ನಿಮಗೆ ದಕ್ಷಿಣ ಭಾರತದಲ್ಲಿ ಸಿಗುವಂತ ತಿಂಡಿಗಳೆಲ್ಲ ನಿಮಗೆ ಇಲ್ಲಿ ಲಭ್ಯ ಇದೆ. ದಕ್ಷಿಣ ಭಾರತದಿಂದ ಇಲ್ಲಿ ಬಂದು ಅಯೋಧ್ಯೆಯಲ್ಲಿರುವಂಥವ್ರಿಗೆ ನಾವು ಅಲ್ಲಿ ತಿಂಡಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋರಿಗೆ ಬಹಳ ಚೆನ್ನಾಗಿ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದು ಮಿಸ್ ಮಾಡ್ಕೊಳ್ಳೋದು ಸಾಧ್ಯತೆ ಸ್ವಲ್ಪ ಕಡಿಮೆ. ಇಲ್ಲಿ ನಮ್ಮ ಜೊತೆಗೆ ಇಲ್ಲಿದ್ದಾರೆ ಎಲ್ಲರೂ ಕೂಡ. ಅವ್ರನ್ನ ನೋಡೋಣ ಏನಿದೆ. ಓಕೆ, ನಮ್ಮ ಅರವಿಂದ್ ಅವರು ಇದ್ದಾರೆ, ಸುಪ್ರೀತ್ ಅವರು ಇದ್ದಾರೆ, ಶಬೀರ್ ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅರವಿಂದ್ ಅವರು ಇಲ್ಲಿದ್ದಾರೆ. ಅರವಿಂದ್, ಹಾಯ್ ಅರುಣ್. ಏನಿವತ್ತು ಇಡ್ಲಿ ಎಲ್ಲ ಚೆನ್ನಾಗಿ ತಿಂತಾ ಇದ್ರಾ? ಮಿಸ್ ಮಾಡ್ಕೊಳ್ತಾ ಇದ್ರಾ? 3 ದಿವಸ ಆದ್ಮೇಲೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಫುಡ್ ಸಿಕ್ಕಿದೆ. ಇಷ್ಟು ದಿನ ಇಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲ್ ಊಟ ಮಾಡ್ತಾ ಇದ್ವಿ, ಯಾಕೆ ಸೆಟ್ ಆಗ್ಲಿಲ್ಲ. ಬಟ್ ಇವತ್ತು ಇಡ್ಲಿ ವಡೆ ಸಿಕ್ತು, ಖಾರಾಬಾತ್ ಸಿಕ್ತು, ಬಿಸಿಬೇಳಬಾತ್ ಸಿಕ್ತು. ಕನ್ನಡಿಗರು ಮಾಡಿರ್ತಕ್ಕಂಥ ಹೋಟೆಲ್ಲು. ಹಾಗಾಗಿ ಓಕೆ, ಅಂದ್ರೆ ಇದು ಸಿಗದೆ ಇದ್ರು ಬಟ್ ಇಲ್ಲಿ ಬಂದವರಿಗೆ ತೃಪ್ತಿ ಆಗುತ್ತೆ ಖಂಡಿತವಾಗಿ. ಪರವಾಗಿಲ್ಲಪ್ಪ, ನಮ್ಮ ಬೆಂಗಳೂರು ಊಟ ಅಥವಾ ನಮ್ಮ ಕರ್ನಾಟಕದ ಊಟ ಸಿಕ್ತು ಅಂತ ಫುಲ್ ಖುಷಿ ಆಗುತ್ತೆ. ಬಟ್ ಯಾರ್ಯಾರು ಕರ್ನಾಟಕದ ಕಡೆಯಿಂದ ಬರ್ತಾರೆ ಅವರೆಲ್ರಿಗೂ ಕೂಡ ನಿಜವಾಗ್ಲೂ ಇದು ಖುಷಿ ಆಗುವಂತ ವಿಚಾರ. ಹಾಯ್ ಶಬೀರ್, ಏನ್ ತಿಂತಿದ್ದೀರಾ? ನಾನು ಉಪ್ಪಿಟ್ಟು ಮಿಸ್ ಮಾಡ್ಕೊಳ್ತೀರಾ? ಉಪ್ಪಿಟ್ಟೆಲ್ಲ ಖಂಡಿತ. ಕರ್ನಾಟಕದ್ದು ಬ್ರೇಕ್ಫಾಸ್ಟ್ ಸಿಗದೆ ಇಲ್ಲಿ ಬಹಳ ರೇರು. ಯಾವಾಗ ಬಂದ್ರು ಇಲ್ಲಿ ಪೂರಿ, ಚೋಲೆ ಭಟೋರೆ, ರೋಟಿ, ಪರೋಟ ಆ ತರ ತಿನ್ಬೇಕು. ಸೊ ಅಯೋಧ್ಯೆಗೆ ಬಂದಾಗ ಏನಾದ್ರು ನಮ್ ಕಡೆದೇ ಊಟ ನಾವು ರೆಕಮೆಂಡ್ ಮಾಡ್ತೀವಿ, ಸ್ವಲ್ಪ ಪ್ರಿಫರ್ ಮಾಡ್ತೀವಿ ಅಂದ್ರೆ ನೀವು ಇಲ್ಲಿಗೆ ಬರ್ಬೋದು. ಚೆನ್ನಾಗಿದೆಯಾ? ಒಳ್ಳೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಹಿಂಗ್ ಸರ್, ಎಷ್ಟು ಜನ ಬರ್ತಾರೆ ಇಲ್ಲಿ? ಕರ್ನಾಟಕದಿಂದ ಬರೋರಿಲ್ಲ ಈ ಕಡೆಗೆ ಬರ್ತಾರೆ ಅಥವಾ ದಕ್ಷಿಣ ಭಾರತದಿಂದ ಬರೋರಿಲ್ಲ? ಇಲ್ಲಿ ಎಲ್ಲ ಕಡೆಯವರು ಬರೋದಿದೆ. ಆಂಧ್ರ, ತೆಲಂಗಾಣ, ಆಮೇಲೆ ತಮಿಳ್ನಾಡು, ಆಮೇಲೆ ಕರ್ನಾಟಕದಿಂದನೂ ಜನ ಬರುತ್ತೆ. ಇಲ್ಲಿ ಟೇಸ್ಟ್ ನಮ್ ಸೇಮ್ ಬೆಂಗಳೂರು ಸ್ಟೈಲ್ ತರ ಇದೆ. ನಮ್ಗೆ ಕುಕ್ ಯಾರು ಮಾಡ್ತಾರೆ? ನಮ್ದು ಕುಂದಾಪುರ ಅವರು. ನೀವೇನಾ? ನಮ್ ಕುಕ್. ಎಲ್ಲಿಂದ ಬಂದಿರಿ ನೀವು? ಉಡುಪಿ ಅಲ್ಲ? ಏನ್ ಎಲ್ಲ ಮಾಡ್ತೀರಾ? ಉಡುಪಿ ಸಿಗೋದು ಎಲ್ಲ ಐಟಮ್ಸ್ಗಳು ಇಲ್ಲಿ ಮಾಡ್ತೀರಾ? ಓಕೆ. ಸೊ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲಿ ಬಂದು 7 ತಿಂಗಳಾಯ್ತು. 7 ತಿಂಗಳಾಯ್ತು. ಬೆಂಗಳೂರಲ್ಲಿ ಇದ್ರಾ? ಸೊ आप भी खाना खाइए सर. सर कैसे है सर अभी? आप कहाँ से? चेन्नई से. कैसे लग रहा है यहाँ का खाना? अयोध्या में पूरे जगह घूमे तो छोले भटोरे, परोठा मिलते हैं. साउथ इंडियन डिशेस के लिए बहुत अच्छा है. सो आप ढूंढ के यहाँ पे आते हैं क्या? The owner, we know the owner of this. ओह राइट. सो आपको कैसा लगता है यहाँ का? बढ़िया हाँ. टिफिन अभी ब्रेकफास्ट हो गया. यहाँ आने से मिस करते थे क्या आप? वहाँ पे हमारा इडली वड़ा सब मिस करते थे? इधर तो बहुत बढ़िया है. अच्छे है ना? बढ़िया है. ठीक है. इडली वड़ा. ಇದಿಷ್ಟು ಇಲ್ಲಿ ನಿಮಗೆ ಅಯೋಧ್ಯೆಗೆ ಬಂದರೆ ಈ ಜಾಗಕ್ಕೆ ನಮ್ಮೂರಿಂದ ನಾನು ಊಟ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥವ್ರು ಡೆಫಿನೆಟ್ಲಿ ಇಲ್ಲಿಗೆ ಬನ್ನಿ. ನಿಮಗೆ ಅದೇ ಟೇಸ್ಟ್ ಇರುತ್ತೆ. ವಿಲ್ ಎಂಜಾಯ್ ದ ಫುಡ್. ಸೊ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯ.